ಇವತ್ತಿನ ಮಿನಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಇಶಾ ಫೌಂಡೇಶನ್ಗೆ ಹೋಗಿದ್ವಿ. ಅಮ್ಮ ಅಪ್ಪ ಬಂದಿದ್ದರು. ಅತ್ತೆ, ನಾನು, ಹಸ್ಬೆಂಡು, ಮಕ್ಕಳು, ಅಮ್ಮ ಅಪ್ಪ ಎಲ್ಲರೂ ಹೋಗಿದ್ವಿ. ಐ ಟ್ರೀಟಿಂಗ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ವಿಷುವಲ್ ಟ್ರೀಟ್ ಅಂತ ಹೇಳ್ಬೋದು. ಕಣ್ಣಿಗೆ ಅಷ್ಟು ಚೆನ್ನಾಗಿತ್ತು. ಅದರದ್ದೇ ಕ್ಲಿಪ್ಪಿಂಗ್ಸ್ನ ತೋರಿಸ್ತಾ ಬೆಸ್ಟ್ ಅಡ್ವೈಸ್ ಏನು ವುಮೆನ್ಗೆ ಅಂತ ಹೇಳ್ತಾ ಹೋಗ್ತೀನಿ. ಇದೆಲ್ಲ ವಿಷಯಗಳನ್ನ ನಾವು ಕಲಿತಾ ಹೋಗಬೇಕು. ಫಸ್ಟ್ ಬಂದು ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು. ಅಯ್ಯೋ ನನಗೇನು ಗೊತ್ತಿಲ್ವೇನೋ, ನಾನು ಡಿಸಿಷನ್ ಕರೆಕ್ಟಾಗಿ ತೊಗೊಳ್ಳಲ್ವೇನೋ, ಇಲ್ಲ ತುಂಬಾ ಕೆಳಗೆ ನಮ್ಮನ್ನು ನಾವು ಮಾಡ್ಕೊಳ್ಳೋದು, ಆ ಥರನೂ ಮಾಡಬಾರ್ದು. ಅಟ್ ದ ಅದರ್ ಫೇಸ್ ನಾವು ಓವರ್ ಎಸ್ಟಿಮೇಟು ಮಾಡ್ಕೋಬಾರ್ದು. ಕೆಲವರೆಲ್ಲ ನಾನು ನೋಡಿದ್ದೀನಿ, ಹೆಣ್ಮಕ್ಳು ನಾವು ಹೊರಗಡೆನೂ ದುಡಿತೀವಿ, ಮನೆಯಲ್ಲೂ ಬ್ಯಾಲೆನ್ಸ್ ಮಾಡ್ತೀವಿ, ಎಲ್ಲ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಒಂಥರ ಆ್ಯಟಿಟ್ಯೂಡ್ ಇರುತ್ತೆ. ಆ ಥರ ಕೊಬ್ಬಿನ ಥರನೂ ಮಾಡೋಕ್ಕೋಗ್ಬಾರ್ದು. ನಮ್ಮನ್ನು ನಾವು ಕೆಳಗೂ ಮಾಡ್ಕೋಬಾರ್ದು. ನ್ಯೂಟ್ರಲಾಗಿ, ಕಾಮಾಗಿ, ಕಂಪೋಸ್ಟಾಗಿ ಲೈಫ್ನ ಲೀಡ್ ಮಾಡಬೇಕು. ನೆಕ್ಸ್ಟ್ ಬಂದು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಿ. ಏನೇ ಇದ್ದರೂ ಕೂಡ ಹೊರಗಡೆ ಹೋಗಿ ತಿಳ್ಕೊಳ್ಳಿ. ಫಸ್ಟ್ ಟೈಮ್ ಒಂದು ಬ್ಯಾಂಕಿಗೆ ಹೋಗಬೇಕು, ಫಸ್ಟ್ ಟೈಮ್ ಒಂದು ಮಾರ್ಕೆಟ್ಗೆ ಹೋಗಬೇಕು, ಏನೋ ಡಾಕ್ಯುಮೆಂಟ್ಸ್ ಮಾಡಿಸ್ಕೋಬೇಕು, ಎಲ್ಲನೂ ಭಯದಿಂದನೇ ಸ್ಟಾರ್ಟ್ ಆಗುತ್ತೆ. ನಂದು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಏನಾದರೂ ಒಂದು ಚಿಕ್ಕದು ಮಾಡಬೇಕು ಅಂದರೂ ಭಯ ಆಗ್ತಾ ಇರುತ್ತೆ. ಬಟ್ ಒನ್ಸ್ ಅದನ್ನು ಕಲ್ತ ಮೇಲೆ ಏನೂ ಅನಿಸಲ್ಲ. ಇವನ್ ನಾನು ಕಾರ್ ಕಲಿಬೇಕಾದ್ರೂ ಅಷ್ಟೇ ತುಂಬ ಭಯ ಆಗ್ತಾಯಿತ್ತು. ಬಟ್ ಒನ್ಸ್ ಅದನ್ನು ಕಲ್ತ ಮೇಲೆ ನಿಮಗೆ ಬರುವಂಥ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ಲು. ನೆಕ್ಸ್ಟ್ ಪ್ರತಿಯೊಂದೂ ಕಲಿತಾ ಹೋಗಿ, ಆಯಿತಾ? ನೀವು ಹಿಂದೆ ಹಾಕಬೇಡಿ, ನಾಳೆ ಕಲಿಯೋಣ, ಇದನ್ನು ಕಲಿತು ಏನು ಮಾಡಬೇಕು, ಏನಾದರೂ ಒಂದು ಕಲಿತಾನೆ ಇರಿ. ಫೋನಲ್ಲಿ ಏನಾದರೂ ಸಾಫ್ಟ್ವೇರ್ ಕಲಿತಾ ಇರಿ, ಡಾಕ್ಯುಮೆಂಟ್ಸ್ ಹಿಂಗೆ ಮಾಡೋದು, ಕಂಪ್ಯೂಟರಲ್ಲಿ ಎಷ್ಟೊಂದು ಏನೋ ಕಲಿಯೋದಿರುತ್ತೆ, ಅದನ್ನೆಲ್ಲ ಕಲಿತಾ ಇರಿ. ಹೆಂಗನ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮಗಂತ ಒಂದು ಬೌಂಡ್ರಿನ ಸೆಟ್ ಮಾಡ್ಕೊಳ್ಳಿ. ಯಾರು ನಿಮ್ಮ ಹತ್ರ ಹೆಂಗೆ ಮಾತಾಡಬೇಕು, ಯಾವ ಲೆವೆಲ್ನ ನಿಮ್ಮನಿಗೆ ಲೀಲಿಯನ್ಸ್ ಕೊಡಬೇಕು, ಎಲ್ಲದಕ್ಕೂ ನೀವು ಓಕೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಮ್ಮದು ಅಂತಲೂ ಒಂದು ಲೈಫು, ನಾವು ರೋಬೋಗಳಲ್ಲ ಅಲ್ವಾ? ಯಾವಾಗ ನಿಮಗೆ ಕಷ್ಟ ಆಗುತ್ತೆ ನೋ ಅಂತ ಹೇಳೋದನ್ನು ಕಲಿಬೇಕು. ನೆಕ್ಸ್ಟ್ ಬಂದು ಸ್ಪೀಕಪ್. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮಾಗಿ ಪುಟ್ ಫೋರ್ತ್ ಮಾಡೋದಲ್ಲಿ, ಅಂದರೆ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ತುಂಬ ಅರಗೆಂಟಾಗೆ ನಿಮ್ಮ ಒಪಿನಿಯನ್ನ ಹೇಳಬೇಕು ಅಂತಿಲ್ಲ. ನಿಮ್ಮ ಒಪಿನಿಯನ್ನ ಕಂಪೋಸ್ಟಾಗಿ ಒಂದು ಹೇಳೋ ರೀತಿಯಲ್ಲಿ ಹೇಳಿದರೆ ನಿಮಗೂ ಒಂದು ಸಮಾಧಾನ. ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದಿನ ಬ್ಲಾಸ್ಟ್ ಆಗೋಬದ್ರು, ಅಥವಾ ಅಲ್ಲೇನೂ ಯೂಸ್ ಇಲ್ಲ ಅಂದರೆ ಏನೂ ಹೇಳೋ ಅವಶ್ಯಕತೆ ಇಲ್ಲ. ನೀವು ಥಿಂಕ್ ಮಾಡಲೂಬಾರ್ದು. ಎರಡು ವಿಷಯ ನೆನ್ಪಿಟ್ಕೊಳ್ಳಿ, ಆಯಿತಾ? ನೀವು ಏನು ಹೇಳೋಕ್ಕೆ ಇಷ್ಟ ಆಗಲ್ಲ ಅಂದರೆ ತಲೆಯಿಂದನೂ ತೆಗ್ದಾಕಬೇಕು. ನೀವೊಬ್ಬರೇ ಹೋರಾಡೋದು, ಮನಸ್ಸಲ್ಲೇ ಹೋರಾಡೋದು, ಬೇಜಾರು ಮಾಡ್ಕೊಳ್ಳೋದು, ಒಂಥರ ಡಿಪ್ರೆಸ್ಡ್ ಆಗೋದು, ಅದನ್ನು ಮಾಡೋ ಬದಲು ನೀವು ಹೇಳೋಕ್ಕಾಗಲ್ಲ, ಆ ಪ್ರಾಬ್ಲಮ್ಗೆ ಸಲ್ಯೂಷನ್ ಇಲ್ಲ ಅಂದರೆ ತಲೆಯಿಂದ ತೆಗ್ದಾಕಿ. ಲಾಸ್ಟ್ ತುಂಬ ಇಂಪಾರ್ಟೆಂಟು, ಇರೋದೊಂದು ಲೈಫು, ನಾವು ಹೆಂಗಸರು ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತ ನೀವೇ ಒಂದು ಬೌಂಡ್ರಿ ಹಾಕ್ಕೊಂಡಿರಬೇಡಿ. ಖುಷಿಯಾಗಿರಿ. ಚಿಕ್ಕ ಪುಟ್ಟ ಏನೇ ಇದ್ದರೂ ಕೂಡ ನಿಮಗೆ ಹ್ಯಾಪಿನೆಸ್ ಕೊಡುತ್ತೆ ಅಂದರೆ ಪ್ಲೀಸ್ ಅದನ್ನು ಮಾಡಿ. ಯಾರೋ ಬೇರೆಯವರು ನಮ್ಮ ಹ್ಯಾಪಿನೆಸ್ಗೋಸ್ಕರ ಮಾಡೋದು ತುಂಬಾ ಕಡಿಮೆ ಅಲ್ವಾ?